ಈ ಚಿನ್ನದ ಚಿನಿಮಿನಿ ರನ್ಯಾಳ ಸ್ವರ್ಣ ಕಹಾನಿ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗೆದಷ್ಟು ಹೊರ ಬರ್ತಾ ಇದೆ. 3 ತನಿಖಾ ಸಂಸ್ಥೆಗಳಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಸ್ಯಾಂಡಲ್ವುಡ್ನ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. DRI ತನಿಖೆಯಲ್ಲಿ ರನ್ಯಾಳ ಗೋಲ್ಡ್ ಸ್ಮಗ್ಲಿಂಗ್ ಜಾಡನ್ನು ಹಿಡಿದಿದ್ದು ಆಕೆಯಿಂದ ಚಿನ್ನ ಸಾಗಾಟದ ರಹಸ್ಯವನ್ನು ಕೆದಕ್ತಾ ಇದ್ದಾರೆ. ರನ್ಯಾ ಕೇಸ್ನಲ್ಲಿ ಪ್ರಭಾವಿಗಳಿರೋದು ಯಾರು, ಬೇರೆ ಯಾರೆಲ್ಲ ಭಾಗಿಯಾಗಿದ್ದಾರೆ, ಈಕೆಯ ಸಿಂಡಿಕೇಟ್ ಹೇಗೆ ವರ್ಕ್ ಆಗ್ತಾ ಇತ್ತು, ಹೀಗೆ 10 ಹಲವು ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈ ನಡುವೆ ಈ ಕೇಸ್ನಲ್ಲಿ ದೇಶದ ಎಲ್ಲ ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇದ್ದಾವೆ. ಒಂದು ಕಡೆ CBI, ಒಂದು ಕಡೆ ED, ಮತ್ತೊಂದು ಕಡೆ DRI, ಮಗದೊಂದು ಕಡೆ IT ಕೂಡ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಪ್ರಕರಣದ ವ್ಯಾಪ್ತಿ ಮತ್ತಷ್ಟು ವಿಸ್ತರಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಎದ್ದು ಕಾಣಿಸ್ತಾ ಇದೆ. ಹಾಗಾದರೆ DRI ಅಧಿಕಾರಿಗಳು ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ನಲ್ಲಿ ರನ್ಯಾಳ ಸ್ವರ್ಣ ಕಹಾನಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳು ಹೊರಬರ್ತಾ ಇದೆ? ರನ್ಯಾ ರಾವ್ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ನಿನ್ನೆ ಅಷ್ಟೇ ED ರೇಡ್ ಮಾಡಿತ್ತು, ಅದಕ್ಕೂ ಮೊದಲು CBI ಎಂಟ್ರಿ ಕೊಟ್ಟಿತ್ತು, ಅದಾದಮೇಲೆ DRI ಅಧಿಕಾರಿಗಳು ನಿರಂತರವಾಗಿ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ. ರನ್ಯಾ ಕೇಸ್ನಲ್ಲಿ ಎಲ್ಲಿ ನೋಡಿದರೂ ತನಿಖೆ ತನಿಖೆ ತನಿಖೆ. 3 ಸಂಸ್ಥೆಗಳಿಂದ ಆಗ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಇದು. ದೇಶದ ಎಲ್ಲ ಪ್ರಮುಖ ತನಿಖಾ ಸಂಸ್ಥೆಗಳಿಂದ ತನಿಖೆ ಆಗ್ತಾ ಇದೆ. ಇದಕ್ಕೆ IT ಕೂಡ, ಇನ್ಕಮ್ ಟ್ಯಾಕ್ಸ್ ಕೂಡ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಒಂದು ಕಡೆ DRI, ಮತ್ತೊಂದು ಕಡೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಮತ್ತೊಂದು ಕಡೆ ED ಅರ್ಥಾತ್ ಜಾರಿ ನಿರ್ದೇಶನಾಲಯ ಈಗ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ರಾಜ್ಯ ಸರ್ಕಾರದಿಂದಲೂ ಕೂಡ ತನಿಖೆ ಆಗ್ತಾ ಇದೆ. ರಾಮಚಂದ್ರ ರಾವ್ ಅವರ ತನಿಖೆಗೆ ಆದೇಶವನ್ನು ರಾಜ್ಯ ಸರ್ಕಾರ ಕೊಟ್ಟಿತ್ತು. ಇದೀಗ DIG ವಂಶೀಕೃಷ್ಣ ನೇತೃತ್ವದಲ್ಲಿ ತನಿಖೆ ಪ್ರಾರಂಭವಾಗಿದೆ. ರನ್ಯಾ ರಾವ್ ಎಷ್ಟು ಬಾರಿ ವಿದೇಶಕ್ಕೆ ಹೋಗಿ ಬಂದಿದ್ಲು, ಆಕೆ ವಿದೇಶಕ್ಕೆ ಹೋಗಿ ಬಂದ ನಂತರ ಹೇಗೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ತೆಗೆದುಕೊಳ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಗ್ರೀನ್ ಚಾನೆಲ್ ಮೂಲಕ ಹೊರಗೆ ಬರ್ತಾ ಇದ್ಲಾ? ಗ್ರೀನ್ ಚಾನಲ್ ಮೂಲಕ ಹೊರಗೆ ಬಂದಿದ್ದೇ ಆದರೆ ಅದಕ್ಕೆ ಆಕೆಯ ಮಲತಂದೆ ಸಹಕಾರವನ್ನು ಕೊಡ್ತಾ ಇದ್ರಾ? 10 ಹಲವು ಪ್ರಶ್ನೆಗಳು. ಈ ಪ್ರಕರಣದಲ್ಲಿ ಸರ್ಕಾರಿ ವಾಹನದ ದುರ್ಬಳಕೆ ಆಗಿದೆಯಾ, ಅರ್ಥಾತ್ ಪ್ರೋಟೋಕಾಲ್ ಉಲ್ಲಂಘನೆಯಾಗಿದೆಯಾ ಅನ್ನುವಂತಹ ಅನುಮಾನ ಕೂಡ ಇದ್ದಿದೆ. ಆ ಆ್ಯಂಗಲ್ನಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ತಿಳಿದುಕೊಳ್ಳುವುದಕ್ಕೆ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದರೆ ಇದು ಇಲ್ಲಿಗೆ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಮತ್ತಷ್ಟು ರೋಚಕ ತಿರುವುಗಳನ್ನು, ಟರ್ನುಗಳನ್ನು ತೆಗೆದುಕೊಳ್ಳೋ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ.